ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್ ಸರ್, ಇತಿಹಾಸ ಉಪನ್ಯಾಸಕ. ಸ್ನೇಹಿತರೆ, ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ 3000 ಸರಣಿಗಳ ಒಂದು ಕ್ಲಾಸನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಅದನ್ನು ಮುಂದುವರಿಸೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಕೇಳಿದಾರೆ, ಫಸ್ಟ್ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಒಂದೀಸಿ ಬರಲಿಕ್ಕೆ ಕೇಳಿದಾರೆ. ಹಾಗಾದ್ರೆ ಮ್ಯಾಚ್ ದ ಫಾಲೋಯಿಂಗ್, ಈ ರೀತಿ ಪ್ರಶ್ನೆ ಬಂದಾಗ ಅಗದಿ ಈಸಿಯಾಗಿ ಏನು ಮಾಡಬೇಕು, ನೀವು ಆನ್ಸರ್ ಮಾಡಬೇಕು. ಯಾವ ರೀತಿ ಸರ್ ನೋಡಿದ್ರೆ ಒಂದೀಸಿ ಬರಲಿಕ್ಕಿದೆ, ನಮ್ಗೆ ಟಫ್ ಆಗುತ್ತೆ ಅನ್ಬೋದು ನೀವು, ಬಟ್ ಈಸಿ ಸ್ನೇಹಿತರೆ. ನೋಡಿ ಯಾವ ರೀತಿ ಅಂದ್ರೆ ಇದರಲ್ಲಿ ಒಂದು ನಮ್ಗೆ ಆನ್ಸರ್ ಗೊತ್ತಾದ್ರೆ ಸಾಕು, ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೋಡಿ, ಮೂರು ರಾಕ್ಷಸ ಕೊಟ್ಟಿದ್ದಾರೆ, ಸೂರ್ಯ ಸಿದ್ಧಾಂತ, ನಾಗಾನಂದ, ಬುದ್ಧ ಚರಿತೆ. ಪಟ್ಟಿ 2ರಲ್ಲಿ ಹರ್ಷವರ್ಧನ, ಅಶ್ವಘೋಷ, ಆರ್ಯಭಟ, ವಿಶಾಖದತ್ತ ಕೊಟ್ಟಿದ್ದಾರೆ. ಈ ರೀತಿ ಇದ್ದಾಗ ನಮಗೆ ಇದರಲ್ಲಿ ಒಂದಂತ ಆನ್ಸರ್ ಗೊತ್ತಾಗೇ ಆಗುತ್ತೆ. ನೋಡಿರಿ, ಹಾಗಾದರೆ ಮೂದ್ರ ರಾಕ್ಷಸ ಯಾರು ಬರ್ತಾರೆ, ವಿಶಾಖದತ್ತ ಬರ್ತಾರೆ. 100% ನಮ್ಗೆ ಶೂರ್ ಆನ್ಸರ್. ನೋಡಿರಿ, ಹಾಗಾದರೆ ಏನಿದೆ, 4 ಇದೆ. ಓಕೆ, ನೋಡಿರಿ 4 ಇದೆ, ನೋಡೋಣ. ಹಾಗಾದರೆ ಇನ್ನೂ ಕಾನ್ಫಿಡೆಂಟ್ ಬರಬೇಕಂತಂದರೆ ನಾವೇನು ಮಾಡಬೇಕು, ತೆಗಿಬೇಕು, ಎರಡನ್ನ ತೆಗೆದಾಕಬೇಕು. ಯಾವ ರೀತಿ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಹಾಗಾದ್ರೆ ಇವೆರಡನ್ನು ಏನು ಮಾಡಬೇಕು, ನಾವು ಸಂಬಂಧಪಟ್ಟಿಲ್ಲ, ಈಗ 2ರಿಗೆ ಹುಡುಕ್ಬೇಕು. ಈಗ ನೋಡಿರಿ, ಸೂರ್ಯ ಸಿದ್ಧಾಂತ, ಆರ್ಯಭಟ. ನೋಡಿರಿ, ಹಾಗಾದರೆ ಬಿ ಏನಿದೆ, 3 ಇದೆ. ನೋಡಿ, ಇಲ್ಲೇ ನಾವು ಡಿಸೈಡ್ ಮಾಡಿಬಿಡಬೇಕು. 2 ಸಿಕ್ಕಾಗೆ ನಾವು ಏನು ಮಾಡಿಬಿಡಬೇಕು, ಆನ್ಸರ್ ಎ ಅಂತ ಕನ್ಫರ್ಮ್ ಆಗೇ ಬಿಡುತ್ತೆ. ಯಾಕಂದರೆ ನೋಡಿರಿ, ಬಿ ಏನಾಗಬೇಕಾಗಿತ್ತು, 3 ಆಗಬೇಕು, ಇದೆ. ಅದರ ಕೆಳಗೇನಿದೆ 4, ಮುಂದೆ 1 ಇದೆ. ಹಾಗಾಗಿ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಬಟ್ ಹಾಗಾದ್ರೆ ಒಂದೇ ಗೊತ್ತಿತ್ತಂದಾಗ ಏನು ಮಾಡಬೇಕಾಗತ್ತಂದ್ರೆ, ಈಗ ಎಕ್ಸಾಂಪಲ್ 3 ರಾಕ್ಷಸ ಅಷ್ಟೇ ಗೊತ್ತಿತ್ತು ನಮ್ಗೆ, ಯಾವ ಗೊತ್ತಿಲ್ಲ ಅಂತಂದಾಗ ಗೆಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅರ್ಥ ಆಯ್ತಾ? ಅದು ಲಕ್ ಇತ್ತಂದರೆ ಆನ್ಸರ್ ಆಗೇ ಆಗುತ್ತಾ. 50ಕ್ಕಿಂತ ಹೆಚ್ಚು ನೀವು ಗೆಸ್ ಮಾಡಿದರೂ ಕೂಡ ಆನ್ಸರ್ ಆಗುವಂಥ ಚಾನ್ಸೇ ಜಾಸ್ತಿ ಇರುತ್ತೆ. ಓಕೆ, ಒಂದೇಶಿ ಬರೀ ಕೇಳಿದರೆ ಈ ರೀತಿ ನೀವು ಆನ್ಸರ್ ಮಾಡಬೇಕು. ಹಾಗಾದರೆ ನಾವು ಒಂದು ಸಲ ನೋಡ್ಕೊಂಬಿಡೋಣ. ಮೂದ್ರ ರಾಕ್ಷಸ ಬರೆದವರು ವಿಶಾಖದತ್ತ, ಸೂರ್ಯ ಸಿದ್ಧಾಂತ ಆರ್ಯಭಟ, ನಾಗಾನಂದ ಈ ಗ್ರಂಥವನ್ನು ಬರೆದವರು ಹರ್ಷವರ್ಧನ, ಬುದ್ಧ ಚರಿತೆ ಬರೆದವರು ಅಶ್ವಘೋಷ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ದಕ್ಷಿಣ ಭಾರತದ ಮೊದಲ ರಾಜವಂಶ ಕೇಳಿದ್ದಾರೆ. ಆಯ್ಕೆಗಳು ಚೋಳರು, ಚೇರರು, ಪಾಂಡ್ಯರು, ಶಾತವಾಹನರು. ಹಾಗಾದರೆ ದಕ್ಷಿಣ ಭಾರತವನ್ನು ಆಳಿದ ಅಥವಾ ಮೊದಲ ರಾಜವಂಶ ಯಾವುದು ಅಂತಂದ್ರಿಗಿನ ರೈಟ್ ಆನ್ಸರ್ ಶಾತವಾಹನರು. ನೋಡಿ, ಶಾತವಾಹನರು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ನಡುವೆ ಐಕ್ಯತೆಯನ್ನು ಮೂಡಿಸಿರ್ತಕ್ಕಂಥ ಮೊದಲ ಸಾಮ್ರಾಜ್ಯ. ನೋಡ್ರಿ, ಐಕ್ಯತೆ, ಉತ್ತರ ಭಾರತ, ದಕ್ಷಿಣ ಭಾರತ. ಅಷ್ಟೇ ಅಲ್ಲ, ಇವರು ಮೌರ್ಯರ ಸಾಮಂತರಾಗಿ ಆಡಳಿತ ಮಾಡ್ತಾರೆ ಸ್ನೇಹಿತರೆ. ಮೌರ್ಯರ ಸಾಮಂತರಾಗಿದ್ದರು. ಮೌರ್ಯರು ಇವರನ್ನು ಸತ್ಯಪುತ್ರರು ಅಂತ ವರ್ಣನೆ ಮಾಡ್ಯಾರ. ಸತ್ಯಪುತ್ರರು, ಶಾಸನಗಳಲ್ಲಿ ಇವರನ್ನು ಸತ್ಯಪುತ್ರರು ಅಂತ ಉಲ್ಲೇಖ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಶಾತವಾಹನರು ತಮ್ಮ ಹೆಸರಿನೊಂದಿಗೆ ತಾಯಿಯ ಹೆಸರನ್ನು ಉಲ್ಲೇಖಿಸಿಕೊಂಡಿದ್ದಾರೆ. ತಾಯಿಯ ಹೆಸರು, ಎಕ್ಸಾಂಪಲ್ ಉದಾಹರಣೆ ಕೊಡೋದಾದ್ರಿಗಿನ ಗೌತಮಿಪುತ್ರ ಶಾತಕರ್ಣಿ. ನೋಡ್ರಿ, ಫೇಮಸ್ ಶಾತವಾಹನರಲ್ಲಿ ಅತ್ಯಂತ ಫೇಮಸ್ ಇವ. ಅರ್ಥ ಆಯ್ತಾ? ನಿಮಗೆ ಗೊತ್ತಿರಬೇಕು. ಈತನನ್ನು ತ್ರೈ ಸಮುದ್ರ ತೋಯ ಪೀತವಾಹನ. ನೋಡ್ರಿ, 3 ಮೇರೆಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಅಂತ ಅರ್ಥ ಆಯ್ತಾ? ಹಾಗಾಗಿ ತಾಯಿಯಾಗಿರ್ತಕ್ಕಂಥ ಗೌತಮಿ ನಾಸಿಕ್ ಶಾಸನದಲ್ಲಿ ವರ್ಣನೆ ಮಾಡಿದ್ದಾಳ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್, ಇವರ ಶಾತವಾಹನರು ಮತ್ತೇನು ಮಾಡಿದರು ನೋಡ್ರಿ, ನೇಗಿಲನ್ನು ಪರಿಚಯಿಸಿದರು. ನೋಡ್ರಿ, ಇದು ಎಕ್ಸಾಮಲ್ಲಿ ಕೇಳಿದ್ರೆ KS ಅಲ್ಲಿ ದಕ್ಷಿಣ ಭಾರತಕ್ಕೆ ನೇಗಿಲನ್ನು ಪರಿಚಯಿಸಿದರು ಅವರು ಶಾತವಾಹನರು. ಹಾಗಾದರೆ ಶಾತವಾಹನ ರಾಜಧಾನಿ ಯಾವುದು? ಪೈಠಣ. ಶಾತವಾಹನ ರಾಜಧಾನಿ ಪೈಠಣ. ನೆಕ್ಸ್ಟ್, ಇವರ ಲಾಂಛನ ವರುಣ ಅಥವಾ ಕುದುರೆ ಸ್ನೇಹಿತರೆ. ಓಕೆ, ವರುಣ ಅಥವಾ ಕುದುರೆ, ಇಷ್ಟು ಗೊತ್ತಿರಬೇಕು. ಇನ್ನು ಮುಂದೆ ನೋಡೋಣ, ಚೋಳರು ಕೂಡ ಇದ್ದಾರೆ. ಚೋಳರು ಸ್ವಲ್ಪ ತಿಳ್ಕೊಳ್ಳೋಣ. ಚೋಳರ ಸ್ಥಾಪಕ ಕರಿಕಾಲ ಚೋಳ. ಇನ್ನು ಚೋಳರ ಲಾಂಛನ ವ್ಯಾಘ್ರ, ಟೈಗರ್, ಹುಲಿ. ಯಾಕಂದ್ರೆ BMT ಶೈಲಿ ಕೇಳಿದ್ರಿ ಇದನ್ನು. ಓಕೆ, ನೆಕ್ಸ್ಟ್, ಈ ಚೋಳರಲ್ಲಿ ಪ್ರಸಿದ್ಧನಾದವನು ಯಾರಪ್ಪ ಅಂತಂದ್ರೆ ರಾಜರಾಜ ಚೋಳ, ರಾಜೇಂದ್ರ ಚೋಳ.
ಪರಂತಾಕ ಚೋಳ. ಅದರಲ್ಲಿ ಅತ್ಯಂತ ಪ್ರಸಿದ್ಧಿಗೆ ಬಂದವನು ಯಾರಂದ್ರಿಗಿನ ರಾಜರಾಜ ಚೋಳ. ಯಾಕಂದ್ರೆ ಇಂಡೋನೇಷ್ಯಾ ಶ್ರೀಲಂಕಾದವ್ರಿಗೆ ಏನು ಮಾಡ್ತಾನೆ ರೀ, ದಾಳಿ ಮಾಡ್ತಾನೆ ರೀ. ಅಷ್ಟೆಲ್ಲ ಪರಂತಾಕ ಚೋಳನ ಬಗ್ಗೆ ತಿಳ್ಕೊಬೇಕು. ಉತ್ತರ ಮೇರೂರು ಶಾಸನ. ನೆಕ್ಸ್ಟ್ ಈತ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ರಾಜಮನೆತನ ರಾಷ್ಟ್ರಕೂಟರೊಂದಿಗೆ ಏನು ಮಾಡ್ತಾನೆ ರೀ, 1ನೇ ಪರಂತಾಕ ಚೋಳ 943ರಲ್ಲಿ 3ನೇ ಕೃಷ್ಣನೊಂದಿಗೆ ಏನು ಮಾಡಿದ, ತೆಕ್ಕಲೋಮ್ ಕದನದಲ್ಲಿ ಸೋತ. ಯಾರು? 1ನೇ ಪರಂತಾಕ ಚೋಳ. ಇನ್ನು ಪಾಂಡ್ಯರ ರಾಜಧಾನಿ ಮದುರೈ. ಇವರ ಒಂದು ಲಾಂಛನ ಮೀನು ಅಂತ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನು ಚೇರರದು ಧನಸ್ಸು ಅಂತ ಕೂಡ ಗೊತ್ತಿರಲಿ ನಿಮಗೆ. ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದಂತ ಕೇಳ್ಯಾರ? ಶಬ್ದಮಣಿ ದರ್ಪಣ ಇದೆ, ಕವಿರಾಜ ಮಾರ್ಗ, ಒಡ್ಡರಾಧನೆ, ಆದಿಪುರಾಣ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಕವಿರಾಜ ಮಾರ್ಗವನ್ನು ರಚಿಸಿದವರು ಯಾರು ಅಂತಂದಾಗ ಇದು ಹಿಂದೆ ಭಾಳ ಗೊಂದಲ ಇತ್ತು. ಹಾಗಾಗಿ ಈಗ ಡಿಪಾರ್ಟ್ಮೆಂಟರು ಏನು ಮಾಡ್ತಾರೆ ಅಂದರೆ, ಕೊಟ್ಟರೆ ಅಮೋಘ ವರ್ಷ ನೃಪತುಂಗನ ಕೊಡ್ತಾರೆ, ಇಲ್ಲಾಂದ್ರೆ ಶ್ರೀ ವಿಜಯನ ಆಯ್ಕೆಯಲ್ಲಿ ಕೊಡ್ತಾರೆ. ಇಬ್ಬರನ್ನಂತ ಕೊಡಲಿಲ್ಲ, ಯಾಕಂದ್ರೆ ಕೊಟ್ಟರೆ ಅವ್ರಿಗೆ ಏನಾಗ್ತದೆ, ಗೊಂದಲ ಆಗ್ತದೆ ಅಂತ ಹೇಳಿ. ಹಾಗಾದರೆ ಇದು ಬರೆದವ್ರು ಯಾರಂದ್ರಿಗಿನ ಕವಿರಾಜ ಮಾರ್ಗವನ್ನು ಬರೆದವರು ಶ್ರೀ ವಿಜಯ. ಕವಿರಾಜ ಮಾರ್ಗ ಇದು ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯಿಕ ಕೃತಿ ಅನ್ನೋದು ಕೂಡ ಗೊತ್ತಿರಬೇಕು. ಅದೇ ರೀತಿಯಾಗಿ ಇದು ಕರ್ನಾಟಕ ಗಡಿಯನ್ನು ಕೂಡ ಏನು ಮಾಡೈತೆ, ಉಲ್ಲೇಖ ಮಾಡೈತೆ. ಕರ್ನಾಟಕದ ಗಡಿ ಬಗ್ಗೆ ಕೂಡ ಉಲ್ಲೇಖ ಇದರಲ್ಲಿ. ಕಾವೇರಿಯಿಂದಂ ಗೋದಾವರಿ ವರಮಿರ್ದ್ ಕನ್ನಡ ನಾಡದೋಳು ಅಂದರೆ ಕಾವೇರಿಯಿಂದ ಗೋದಾವರಿ ನದಿಯವರಿಗೆ ಕನ್ನಡ ನಾಡು ವ್ಯಾಪಿಸಿತ್ತು ಅಂತ ಹೇಳಿದ್ದಾನೆ ರೀ. ಓಕೆ, ಇದು ಗೊತ್ತಿರಬೇಕು. ಹಾಗಾದರೆ ಈ ಕವಿರಾಜ ಮಾರ್ಗವನ್ನು ರಚಿಸಿರ್ತಕ್ಕಂಥ ಶ್ರೀ ವಿಜಯ ಈತ ಯಾರ ಆಸ್ಥಾನದಾಗಿದ್ದ ಅಂತಂದ್ರಿಗಿನ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದರು. ಅಮೋಘ ವರ್ಷ ನೃಪತುಂಗ ಈತನ ಆಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಶಬ್ದಮಣಿ ದರ್ಪಣವನ್ನು ರಚಿಸಿದವರು ಯಾರು ಅಂತಂದರೆ ಕೇಶಿರಾಜ. ನೋಡಿ ಯಾರು? ಕೇಶಿರಾಜ. ಒಡ್ಡಾರಾಧನೆ ಶಿವಕೊಟ್ಟಾಚಾರ್ಯ. ಆದಿಪುರಾಣ ಆದಿಪುರಾಣ ಯಾರು? ಪಂಪ ರಚಿಸಿದ್ದಾನೆ. ಮತ್ತು ಪಂಪನನ್ನು ಆದಿಕವಿ ಅಂತ ಕೂಡ ಕರೀತಾರೆ, ನಾಡೋಜ ಅಂತ ಕೂಡ ಕರೀತಾರೆ. ಹಂಪಿ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ತಲಕಾಡಿನ ಗಂಗರ ರಾಜಲಾಂಛನ ಅಂತ ಕೇಳಿದ್ದಾರೆ. ಮದಗಜ ಕೊಟ್ಟಿದ್ದಾರೆ, ಸಿಂಹ ಕೊಟ್ಟಿದ್ದಾರೆ, ವರಾಹ ಕೊಟ್ಟಾರ, ನಂದಿ ಕೂಡ ಕೊಟ್ಟಾರೆ. ಆಯಿತಾ, ಈಸಿಯಾಗಿ ಆಗ್ಬೋದು ನೋಡ್ರಿ. ಇದಕ್ಕೆ ಆನ್ಸರ್ ಮದಗಜ ಇದು ಗಂಗರ ಲಾಂಛನ. ಉತ್ತರ ಕರ್ನಾಟಕದಲ್ಲಿ ಕದಂಬರ ಆಳ್ವಿಕೆಯಲ್ಲಿರಬೇಕಾದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಗಂಗರ ಆಡಳಿತ ಮಾಡ್ತಾ ಇದ್ರು. ಹಾಗಾದರೆ ಈ ಗಂಗರ ಸ್ಥಾಪಕ ದಡಿಗ ಮತ್ತು ಮಾಧವ. ಓಕೆ, ಇನ್ನು ಇವರ ರಾಜಧಾನಿ ತಲಕಾಡು. ನೋಡ್ರಿ, ಓದಬೇಕಾದ್ರೆ ತಲಕಾಡಿನ ಗಂಗರು ಅಂತ ಕರಿತೀವಿ. ತಲಕಾಡು, ತಲವನಾಪುರ ಅಂತ ಹೆಸರು, ಹಿಂದಿನ ಹೆಸರೇನು ತಲವನಾಪುರ. ಓಕೆ, ತಲಕಾಡು. ಮೊದಲ ರಾಜಧಾನಿ ಯಾವುದಂದರೆ ಕೋಲಾರ. ಇದರ ಹಿಂದಿನ ಹೆಸರು ಕೋಲಾರ.